ಏನಿಲ್ಲ, ನಾನು ಇಲ್ಲೇ ನಿಮ್ ಜೊತೆನೆ ಇದೀನಲ್ಲ ಇವಾಗ. ಬಹಳ ಖುಷಿ ಆಯ್ತಣ್ಣ. ಇದು ನಿಲ್ಕೊಂಡು ಮನ್ಸು ಯಾರಿಗೂ ಬರೋಣ, ದೇವ್ರ ಮಕ್ಳು ಹೆಂಗ್ ಇಷ್ಟ ಮಾಡ್ತಿರಲ್ಲ. ಥ್ಯಾಂಕ್ಸ್ ಅಣ್ಣ. ಅದಕ್ಕೆ ನಾವ್ ಏನ್ ಮಾಡಿದ್ರು ತೀರ್ಸಕಾಲಣ್ಣ ಋಣನ. ದೇವ್ರಣ್ಣ ಸ್ವಂತ ಅಪ್ಪ ಅಮ್ಮ ನೋಡ್ಕೊಳ್ಬೇಕಾದ್ರೆ ನಿಮ್ಮಂತವ್ರು ಅವ್ರಣ್ಣ. ದೇವ್ರಣ್ಣ ಸೌರಕ್ಕೆ ಒಬ್ರಣ್ಣ. ನಿಜಾಣ ಈ ತರದವ್ರು ಇನ್ನೂ ನಿಮ್ಮ ಹತ್ರ ಬೇಕಣ್ಣ. ಥ್ಯಾಂಕ್ ಯು ಒಳ್ಳೇದಾಗ್ಲಿ. ನಮ್ಮ ಒಳ್ಳೆ ಸ್ನೇಹಿತರು ಸಹ ಫ್ರೆಂಡ್ಶಿಪ್ ಮಾಡಿದ್ದೀರಾ. ಇಂಥ ಸ್ನೇಹಿತರು ಸಿಗ್ಬೇಕು ಅಂದ್ರೂ ಕಷ್ಟ. ನಾವು ಹಂಗೆ ಉಳ್ಕೊಂಡು ಹೋಗ್ಲಿ, ಒಳ್ಳೇದಾಗ್ಲಿ. ಅದು ನಿಮ್ಮಂತರ ಇರ್ಬೇಕು ಅಂದ್ರಣ್ಣ. ನಾವು ನಿಜವಾಗ್ಲೂ ನಿಮ್ಮ ಪಾದದ ಧೂಳಿಗೂ ಸಮಾನ. ಇವತ್ತಿನ ಕಾಲ ಸ್ವಂತ ಅಪ್ಪ ಅಮ್ಮನ ಯಾರು ನೋಡ್ಕೊಳ್ಳೋಣ, ನೀವು ಇಲ್ಲಿ 100 ಜನ ನೋಡ್ಕೊತಾ ಇರ. ಅದು ನನ್ನ ಮನಸ್ಸಿಗೆ ಭಾಳ ಖುಷಿ ಆಯ್ತಾಳೆ. ಇವತ್ತು ಮಾತಾಡಕ್ ಆಗ್ತಿಲ್ಲ, ವ್ಯಕ್ತಪಡಿಸೋಕಾಯ್ತಿಲ್ಲ, ಕಣ್ಣಲ್ಲಿ ನೀರು ಬರ ಅಂತದ್ರಣ್ಣ. ಯಾರು ಸ್ವಂತ ಅಪ್ಪ ಅಮ್ಮನ ನೋಡ್ಕೊಳ್ಳಲ್ಲ ಇವತ್ತಿನ ಕಾಲ. ನೀವೆಲ್ಲರೂ ನೋಡ್ಕೊತಾ ಇರ. ಇಲ್ಲಿ ಯಾವ ಥರ ಒಬ್ರು ಬಂದು ಎಲ್ಲ ಟ್ರೀಟ್ ಮಾಡಿ ಈ ಥರ ನೋಡ್ತಾ ಇರೋಣ, ಭಾಳ ಖುಷಿ ಆಗುತ್ತೆ. ನಿಮ್ಮಂಥವ್ರು ಇನ್ನೂ ನಮ್ಗೆ ಬೇಕಣ್ಣ, ನಿಮ್ಮಂಥವ್ರು ಇರ್ಬೇಕಣ್ಣ. ಏನೋ ದೇವ್ರ ಮಕ್ಕಳಿಗೆ ಒಳ್ಳೇದಾಗಬೇಕಣ್ಣ, ಅಷ್ಟೇನ. ಥ್ಯಾಂಕ್ ಯು ಬನ್ನಿ. ಲವ್ ಯು ಅಣ್ಣ, ಲವ್ ಯು. ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಕರ್ನಾಟಕದಲ್ಲಿ ನಾನು ಹುಟ್ಟಿದ್ದೀನಿ ಅಂದ್ರೆ ನಾನು ಪುಣ್ಯ ಅಂತ ಭಾವಿಸ್ತೀನಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಕನ್ನಡಿಗರ ಆಶೀರ್ವಾದ, ತಾಯಿಯಂದ್ರ ಆಶೀರ್ವಾದ, ಅಣ್ಣಂದ್ರ ಆಶೀರ್ವಾದ ನನಗೆ ಸದಾ ಇರುತ್ತೆ ಅಂತಲೂ ಕೂಡ ಭಾವಿಸ್ತಿದ್ದೀನಿ. ವಿಶೇಷವಾಗಿ ನನ್ನ ಒಂದು ಜನ್ಮದಿನದ ಪ್ರಯುಕ್ತ ನೀವು ತೋರಿಸಿದ ಪ್ರೀತಿಗೆ ನಿಜವಾಗ್ಲೂ ನಾನು ಚಿರಋಣಿಯಾಗಿರಕ್ಕೆ ಇಷ್ಟಪಡ್ತೀನಿ. ಬಹಳ ಸಂತೋಷ ಆಗುತ್ತೆ. ಯಾಕಂದ್ರೆ ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್, ಇನ್ಸ್ಟಾಗ್ರಾಮು ಪ್ರತಿಯೊಂದರಲ್ಲೂ ಕೂಡ ನಿಮ್ಮ ಶುಭಾಶಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ. ನಿಮ್ಮ ಮನೆಯ ಮಗನ್ನ ಈ ರೀತಿ ಒಂದು ಅತ್ಯುತ್ತಮ ಸ್ಥಾನಕ್ಕೆ ಕರ್ಕೊಂಡು ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಯಾರೆಲ್ಲ ನನಗೆ ವಿಶಸ್ಸನ್ನ ತಿಳಿಸಿದ್ದೀರಾ, ಯಾರೆಲ್ಲ ನನ್ನ ಆಶ್ರಮಕ್ಕೆ ಭೇಟಿ ಕೊಟ್ಟು ನಿಮ್ಮ ಪ್ರೀತಿ ಆಶೀರ್ವಾದವನ್ನ ಮಾಡಿದೀರಾ, ನಿಮ್ಮೆಲ್ಲರೂ ಪಾದಗಳಿಗೆ ನಮಸ್ಕಾರಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಬಹಳ ಖುಷಿಯಾಗಿದೆ. ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ ನಾನು ಜೀವನ ಸಾರ್ಥಕ ಅಂತ ನಾನು ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಕೋಟ್ಯಾಂತರ ಜನ ಅಣ್ಣಂದ್ರ ತಾಯಿಯಂದ್ರ ಆಶೀರ್ವಾದ ಸಿಕ್ಕಿರೋದು ನನಗೆ ಬಹಳ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಹಾಗೆ ನಿಮ್ಮೆಲ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ. ಎಷ್ಟೋ ಜನಕ್ಕೆ ಮೆಸೇಜ್ಗಳಿಗೆ ನಾನು ರಿಪ್ಲೈ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಯಾರು ಕೂಡ ತಪ್ಪಾಗಿ ಭಾವಿಸಬೇಡಿ. ಹಾಗೆ ಎಷ್ಟೋ ಜನ ಕಾಲ್ ಮಾಡಿ ಕೂಡ ವಿಶ್ ಮಾಡಿರ್ತೀರಾ. ಸೊ ಕಾಲ್ ಕೂಡ ಮಾಡಿದೀರಾ, ಅಂತವ್ರಿಗೆ ನಾನು ಕಾಲ್ ಕೂಡ ರಿಸೀವ್ ಮಾಡೋದಕ್ಕಾಗಿಲ್ಲ. ಅವ್ರಿಗೂ ಕೂಡ ಕ್ಷಮೆ ಕೇಳ್ತಾ, ಮೆಸೇಜ್ ಮಾಡಿ ಅವ್ರಿಗೂ ರಿಪ್ಲೈ ಮಾಡಿಲ್ಲ ಅಂದ್ರೆ ಅವ್ರಿಗೂ ಕೂಡ ಕ್ಷಮೆ ಕೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನಿಮ್ಮ ಮನೆಯ ಮಗನಾಗಿ ಸ್ವೀಕರಿಸಿದ್ದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನಿಮ್ಮ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ದೇವ್ರು ನಿಮ್ಗೆ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ ಎಲ್ಲವನ್ನ ಕರುಣಿಸ್ಲಿ. ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಸಿಗ್ಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಹಾಗೆ ನಾವು ಮಾಡೋ ಸಮಾಜಮುಖಿ ಕೆಲಸಗಳಿಗೆ ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ ಸದಾ ಹೀಗೆ ನನ್ನ ಮೇಲಿರಲಿ. ನನ್ನ ಒಂದು ಜನ್ಮದಿನಕ್ಕೆ ಶುಭಾಶಯ ತಿಳಿಸಿದ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನಮಸ್ಕಾರ. ಎಲ್ಲ ಮಾಡ್ಬಿಡ್ತಾರೆ ನಮ್ಮ ಎಲ್ಲ ಟೀಮ್ ಹಿಂಗಿದೆ. ಅದನ್ನು ಒಂದು ಪೀಸ್ ತಿನ್ನಕ್ಕಾಗ್ತದೆ. ನೀನೇ ನಂಗೆ ಕಿರೀಟ ಇದ್ದಂಗೆ. ಇದೆಲ್ಲ ಯಾಕೆ ಹಿಂಗೆ ಈ ಕಡೆ ಬಾಚಿನ ನೀನು ಎಲ್ಲಾನು ಸಾಕ್ಬೇಕಂದ್ರೆ ಆಂಜನೇಯ ಸ್ವಾಮಿ ಶಕ್ತಿ ಇರುತ್ತೆ. ನೀವೇ ಒಂಥರ ಆಂಜನೇಯ. ಆ ಆಂಜನೇಯ ಪರ್ವತ ಎತ್ಕೊಂಡು ಹೋದ್ರಂತೆ, ನೀವು ನನ್ನ ಎತ್ತವಾಗಿ ಬನ್ನಿ. ಪ್ರಯೋಜನ ಎಲ್ಲಾದ್ರು ಬಂದ್ರೆ ಎಲ್ಲ ಸ್ಪಾರ್ಕು ನೋಡಲಿ ನಮ್ಮ
ಅಲ್ಲೇ ಐತಣ್ಣ ಗಜ ಗಜ ನನ್ನ ಬಾಳಿಗೆ ಜ್ಯೋತಿ ಆಗ್ಯದ. ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವಾಗಲೂ ಚಿರಋಣಿ. ಪ್ರೀತಿಲ್ಲ ಆದಮೇಲೆ ಇದು ತಿಳಿಸೋದು. ಒಳ್ಳೆಯದಾಗಲಿ ಅಣ್ಣ, ತುಂಬ ಚೆನ್ನಾಗಿದೆ. ಇಲ್ಲೊಂದು ಕೇಕ್ ಐತೆ. ಅದು ನೋಡಿರ್ಲಿಲ್ಲ, ಬನ್ನಿ ಮಾಡೋದು ಅಂತ ನೋಡ್ತಾ ಇದ್ದೀನಿ. ಚೆನ್ನಾಗಿ ಮಾಡೋದು. ಅಡ್ಡ ತಗ್ಗು. ಬಿಡ ನೀಟಾಗಿ ಬಾ. ನೀನು ಗಜ, ನೀನು ಬಾ. ಹೋಗುದು